ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸತತವಾಗಿ 6 ತಿಂಗಳಿಂದ KA ಎಮ್ ಬಿ ಎ ಸ್ಟೂಡೆಂಟ್ ಅವರಿಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳು ಕೊಟ್ಟಿದ್ದಿಲ್ಲ. ಈಗ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮ್ಮ ಕಾಲೇಜ್ ಚಾಯ್ಸ್ ಒನ್ ಎಲ್ಲ ಅಲಾಟ್ವಾಗಿದ್ದ ಮೇಲೆ ನಿಮಗೆ ಫೀಸ್ ಕಟ್ಟೋದಕ್ಕೆ ಅಂತೇಳಿ ಅವರು ಟೈಮನ್ನು ಅಲಾಟ್ ಮಾಡಿದ್ದಾರೆ. ಫೀಸ್ ಕಟ್ಟೋದಕ್ಕೆ 3ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಮತ್ತು ಅವರು ಫೀಸ್ ಕಟ್ಟೋದಕ್ಕೆ ಡೌನ್ಲೋಡ್ನ ಚಲನನ್ನು ಬಿಟ್ಟಿದ್ದಾರೆ. ನೀವು ಆ ಡೌನ್ಲೋಡ್ ಚಲನನ್ನು ಹೇಗೆ ತೊಗೊಳ್ಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಚಾನಲ್ ಅಂತ ಕಾಣಿಸ್ತಿದೆಯಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ನೀವು ಇಲ್ಲಿ ನೋಡಿ ಕೊಟ್ಟಿದ್ದಾರೆ, HDFC ಬ್ಯಾಂಕಲ್ಲಾಗಲಿ ಕಟ್ಬೋದು ಮತ್ತು ಇನ್ನೂ ಒಂದು ಎನಿ ಬ್ಯಾಂಕಿಂದ ಬರೋಡಾ ಬ್ಯಾಂಕಿಗೆ, ಅಂದರೆ ನಿಮ್ಮದು ಯಾವುದೇ ಬ್ಯಾಂಕ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಗಲಿ, ಪ್ರಗತಿ, ಕೃಷ್ಣ ಗ್ರಾಮೀಣ ಬ್ಯಾಂಕು, ಯಾವುದೇ ಒಂದು ಕೆನರಾ ಬ್ಯಾಂಕ್ ಆಗಿರಲಿ, ನಿಮ್ಮ ಬ್ಯಾಂಕಿಂದ ಅಥವಾ ನಿಮ್ಮ ತಂದೆಯವರ ಬ್ಯಾಂಕಿಂದ, ನಿಮ್ಮ ಪೇರೆಂಟ್ಸ್ ಬ್ಯಾಂಕಿಂದ ಒಟ್ಟಾರೆಯಾಗಿ ನೀವು ಈ ಫೀಸನ್ನು ಇಲ್ಲಿ ಕಾಣಿಸ್ತಿದೆಯಲ್ಲ, ಇಷ್ಟು ಫೀಸು 11,560. ನಿಮಗೆ ಎಷ್ಟು ಅಲಾಟ್ ಆಗಿರುತ್ತೋ ಫೀಸು, ಅಷ್ಟು ಅಲಾಟ್ ಆಗಿರ್ತಕ್ಕಂಥ ಫೀಸನ್ನ ಬ್ಯಾಂಕಿಗೆ ಹೋಗಿ ಚೆಕ್ ಮುಖಾಂತರ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಿಂದ KA ಅವರ ಬ್ಯಾಂಕ್ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರಿಜಿಸ್ಟರ್ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಇಲ್ಲಿ ರೀತಿ ನೋಡಿದ್ರೆ ಇಲ್ಲಿ HDFC ಬ್ಯಾಂಕಿಗೆ ಹೋಗಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಹತ್ತಿರದ ಬ್ಯಾಂಕ್, ಈ 2 ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಆಫ್ ಬರೋಡಾ ಮತ್ತು HDFC ಬ್ಯಾಂಕ್ ಯಾವುದು ಹತ್ತಿರ ಆಗಿರುತ್ತೋ ಆ ಬ್ಯಾಂಕಿಗೆ ಹೋಗಿ ನೀವು ಏನು ಮಾಡಬೇಕಾಗುತ್ತೆ, ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡೋದಕ್ಕೆ 3ನೇ ತಾರೀಕು ಲಾಸ್ಟ್ ಇದೆ ಮತ್ತು 5ನೇ ತಾರೀಕು ನೀವು ಹೋಗಿ ಆ ಕಾಲೇಜಲ್ಲಿ ಜಾಯ್ನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಇದೆ ಫ್ರೆಂಡ್ಸ್. ನೋಡಿ, ಇದು ಒಳ್ಳೆಯ ಅವಕಾಶ. ಯಾವುದೇ ರೀತಿಯಾದಂತಹ ಗೊಂದಲ ಬೇಡ. ನೀವು ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಚಲನನ್ನು ತೊಗೊಂಡೋಗಿ ಅಲ್ಲಿ ಅಡ್ಮಿಷನ್ ಆಗಿ ಫ್ರೆಂಡ್ಸ್. ಓಕೆ, ಇದಾಗಿತ್ತು ಈ ವಿಡಿಯೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.